ವಿಜಯಪುರದ ಶಾಸಕ ಯತ್ನಾಳ್ ಉಚ್ಚಾಟನೆಯಾದ ನಂತರ ಹಲವಾರು ರೀತಿಯ ಬೆಳವಣಿಗೆಗಳು ಆಗ್ತಾನೆ ಇದೆ. ವಿಜಯಪುರದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಬಿಜೆಪಿ ಪಕ್ಷ ಎನ್ನುವಂತಾಗಿತ್ತು ಮೊದಮೊದಲು. ತದನಂತರ ಬಿಜೆಪಿ ವರ್ಸಸ್ ಲಿಂಗಾಯತ ಪಂಚಮಸಾಲಿ ಹಿಂದೂ ಸಂಘಟನೆಗಳಾಯಿತು. ಆದರೆ ಈಗ ಯತ್ನಾಳ್ ವರ್ಸಸ್ ಲಿಂಗಾಯತ ಪಂಚಮಸಾಲಿ ಎನ್ನುವಂತಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ವಿಜಯಪುರದಲ್ಲಿ ಪಂಚಮಸಾಲಿ ವರ್ಸಸ್ ಪಂಚಮಸಾಲಿ ವಾರ್. ಒಂದೆಡೆ ಯತ್ನಾಳ್ ಪರ ಪಂಚಮಸಾಲಿಗಳು ಬ್ಯಾಟಿಂಗ್, ಇನ್ನೊಂದೆಡೆ ಯತ್ನಾಳ್ ವಿರುದ್ಧ ಪಂಚಮಸಾಲಿಗಳ ಟಾಕ್ ವಾರ್. ಜಯ ಮೃತ್ಯುಂಜಯ ಶ್ರೀ ವಿರುದ್ಧ ತಿರುಗಿ ಬಿದ್ದ ಪಂಚಮಸಾಲಿಗಳು. ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾಗಿ 15 ದಿನಗಳು ಕಳೆದಿವೆ. ಇದರ ಬೆನ್ನಲ್ಲೇ ಯತ್ನಾಳ್ ಪರವಾಗಿ ಪ್ರತಿಭಟನೆಗಳು ಜಿಲ್ಲೆಯಲ್ಲಿ ಪ್ರತಿದಿನ ನಡೀತಾ ಇದೆ. ಇನ್ನೊಂದೆಡೆ ಲಿಂಗಾಯತ ಪಂಚಮಸಾಲಿ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಯತ್ನಾಳ್ ಪರವಾಗಿ ಬೃಹತ್ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಆದರೆ ಇದೀಗ ಬಿಜೆಪಿಯ ಲಿಂಗಾಯತ ಪಂಚಮಸಾಲಿ ಮುಖಂಡರು ಕೆಂಡಾಮಂಡಲರಾಗಿದ್ದಾರೆ. ಯತ್ನಾಳ್ ಹಾಗೂ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಮುಖಂಡರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಯತ್ನಾಳ್ ಹಾಗೂ ಪಂಚಮಸಾಲಿ ಸ್ವಾಮೀಜಿಗಳಿಂದ ನಮ್ಮ ಸಮಾಜಕ್ಕೆ ತಪ್ಪು ಸಂದೇಶ ನೀಡಲಾಗ್ತಾ ಇದೆ. ಯತ್ನಾಳ್ ಒಬ್ಬರೇ ಪಂಚಮಸಾಲಿನ, ನಾವು ಪಂಚಮಸಾಲಿಗೆ ಹುಟ್ಟಿಲ್ವಾ ಅಂತ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಒಬ್ಬರ ಸಲುವಾಗಿ ಇವತ್ತು ಗಡುವು ಕೊಟ್ಟು ನೀವು ಪಕ್ಷದ ಒಳಗೆ ತಗೋಬೇಕು, ನೀವು ತಗೊಳ್ಳಿಲ್ಲ ಅಂದ್ರೆ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಪಕ್ಷಕ್ಕೆ ಒಂದು ಯಾವ ರೀತಿ ಮುಜುಗರ ತರ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಕೂಡಲ ಸಂಗಮದ ಪರಮ ಪೂಜ್ಯ ಶ್ರೀಗಳು ಇವತ್ತು ಮಾಡ್ಲಿಕ್ಕತ್ತಾರ. ತಪ್ಪು ಸಂದೇಶ ನಮ್ಮ ಸಮಾಜಕ್ಕೆ ಕೊಟ್ಟು ಆ ಸಮಾಜಕ್ಕೆ ತಪ್ಪು ದಾರಿ ಹೇಳ್ತಕ್ಕಂಥ ಏನು ಮಾಡ್ಲಿಕ್ಕತ್ತಾರ ಅದನ್ನ ನೀವು ಮಾಡಬಾರ್ದು ಅಂತ ನಾನು ಹೇಳಿಕ್ಕೆ ನಾನು ಬಯಸ್ತೇನೆ. ಇವತ್ತು ಪಂಚಮಸಾಲಿ ಸಮಾಜಕ್ಕೆ ಇರ್ತಕ್ಕಂಥ ಏಕೈಕ ಒಬ್ಬ ಬಸನಗೌಡ ಪಾಟೀಲ್ ಯತ್ನಾಳ್ ಒಬ್ಬರೇ ಅದಾರ. ನಾವು ಯಾರು ಪಂಚಮಸಾಲಿಯವ್ರಿಗೆ ಹುಟ್ಟಿಲ್ಲ, ನಾವು ಪಂಚಮಸಾಲಿಯವ್ರು ಅಲ್ಲ. ಯತ್ನಾಳ್ ಯಡಿಯೂರಪ್ಪ ಮನೆಗೆ ಹೋಗಿದ್ದ ಹಳೆಯ ವಿಡಿಯೋ ಪ್ರದರ್ಶನ ಮಾಡಿದ ವಿಜುಗೌಡ, ಯಡಿಯೂರಪ್ಪ ವಾಪಸ್ ಬಿಜಾಪುರಕ್ಕೆ ಕರೆತಂದು ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಎನ್ನುವ ಯತ್ನಾಳ್ ವಿಡಿಯೋ ಬಿಡುಗಡೆ ಮಾಡಿದ್ರು. ಪಂಚಮಸಾಲಿ ನಾಯಕರಾಗಿರೋ ಯತ್ನಾಳ್ಗೆ ಪಂಚಮಸಾಲಿ ಸಮಾಜದ ಸಂಘ ಯಾವಾಗ ನೋಂದಣಿಯಾಗಿದೆ ಗೊತ್ತಿಲ್ಲ. 1996ರಲ್ಲಿ ರಾಜ್ಯ ಮಟ್ಟದ ಪಂಚಮಸಾಲಿ ಸಂಘ ನೋಂದಣಿ ಮಾಡಲಾಗಿದೆ. ಮುರುಘಾ ಶರಣರು ಕೂಡಲ ಸಂಗಮ ಪಂಚಮಸಾಲಿ ಪೀಠ ಮಾಡಿ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಪಟ್ಟಾಭಿಷೇಕ ಮಾಡಿದವರು. ಈಗ ಕೂಡಲ ಸಂಗಮ ಸ್ವಾಮೀಜಿ ಯತ್ನಾಳ್ ಪರವಾಗಿ ಮಾತ್ರ ಮಾತಾಡ್ತಾ ಇರೋದು ಸರಿಯಲ್ಲ ಅಂತ ಪಂಚಮಸಾಲಿ ಬಿಜೆಪಿ ಮುಖಂಡ ಸಂಜಯ್ ಪಾಟೀಲ್ ಕನಮಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುರುಗಳು ಎಷ್ಟು ಸಲ ದಿಲ್ಲಿಗೆ ಹೋಗ್ಯಾರ, ಇವ್ರ ಸಲಾಗಿ ಅನ್ನೋದು ಇವರೇ ದೇವ್ರ ಬಂದು ಪ್ರಮಾಣ ಮಾಡಲಿ. ಯಾರು ಕರ್ಕೊಂಡು ಹೋಗ್ಯಾರ ಅಂತ ನನಗೆ ಗೊತ್ತು. ಅರುಣ್ ಸಿಂಗ್ ರೀ 3 ಸಲ ಭೇಟಿಯಾಗ್ಯಾರ ಇವ್ರು. ಅರುಣ್ ಸಿಂಗ್ ನಮ್ಮ ರಾಜ್ಯ ಉಸ್ತುವಾರಿ ಅವ್ರು, ಬೇರೆಯವ್ರನ್ನ ಹೆಸರುಗಳಂಗಿಲ್ಲ, ಅದೊಂದು ಸ್ವಲ್ಪ ಬಹಿರಂಗ ಆಗ್ಯದ ಅಂತ ಹೇಳಕತ್ತೀನಿ. ಮತ್ತೆ ಇವ್ರು ಯಾರು ಏರೋಪ್ಲೇನ್ ಟಿಕೆಟ್ ಯಾರು ತೆಗಿಸ್ತಿದ್ರು, ಯಾರು ಕರ್ಕೊಂಡು ಹೋಗ್ತಿದ್ರು, ಇವ್ರು ದಿಲ್ಲಾಗ ಎಲ್ಲಿ ಇರ್ತಿದ್ರು ಹಿಡ್ಕೊಂಡು ನಮ್ಗೆಲ್ಲ ಗೊತ್ತದ. ಅಷ್ಟು ಕೀಳು ಮಟ್ಟದ ರಾಜಕಾರಣ ಮಾಡಬಾರದು ಅಂತ ಹೇಳಿ ನಾವು ಬಿಟ್ಟಿವಿ. ಇಂಡಿ ವಿಧಾನಸಭಾ ಕ್ಷೇತ್ರದಿಂದ 2023ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಸೋಲುಂಡ ಕಾಸುಗೌಡ ಬಿರಾದರ ಯತ್ನಾಳ್ ಸ್ಟಾರ್ ಕ್ಯಾಂಪೇನರ್ ಆಗಿ ಚುನಾವಣೆಯಲ್ಲಿ ಎಷ್ಟು ಜನರನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರೆ ಹೇಳಲಿ. ಇಂಡಿ ಕ್ಷೇತ್ರದಲ್ಲಿ ನನ್ನ ಪರವಾಗಿ ಪ್ರಚಾರ ಮಾಡಲಿಲ್ಲ, ಸಂಸದ ರಮೇಶ್ ಜಿಗಜಿಣಗಿ ಪರ ಇದ್ದೀಯಾ ಎಂದು ಪ್ರಚಾರ ಮಾಡಲಿಲ್ಲ ಎಂದೆಲ್ಲ ಆರೋಪಿಸಿದ್ರು. ಒಟ್ನಲ್ಲಿ ಜಿಲ್ಲೆಯಲ್ಲಿ ಪಂಚಮಸಾಲಿ ವರ್ಸಸ್ ಪಂಚಮಸಾಲಿ ವಾರ್ ಪ್ರಾರಂಭವಾಗಿದೆ. ಈ ವಾರ್ಗೆ ಯತ್ನಾಳ್ ಪ್ರತ್ಯುತ್ತರ ಏನಿರುತ್ತೆ ಎಂಬುದು ಭಾರೀ ಕುತೂಹಲ ಮೂಡಿಸಿದೆ. ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿ.